ಡಿಸೆಂಬರ್ ತಿಂಗಳು ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದೆ. ಈ ತಿಂಗಳು ಕೆಲ ರಾಶಿಯವರಿಗೆ ತುಂಬ ಸಂತೋಷದ ಜೀವನ ನಡೆಸಲು ಸಾಧ್ಯವಾಗುವುದು. ಇನ್ನು ಕೆಲವರು ಕೆಲ ಸವಾಲುಗಳನ್ನು ಎದುರಿಸಬಹುದು. ಹಾಗಾದರೆ ಡಿಸೆಂಬರ್ ತಿಂಗಳು ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, 12 ರಾಶಿಗಳ ಕುಟುಂಬ, ವೈವಾಹಿಕ, ಪ್ರೇಮ ಹಾಗೂ ವಿವಾಹವಾಗುವ ಯೋಗ ಎಷ್ಟು ಅನುಕೂಲವಾಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮಸ್ಕಾರ. ಮಾಸಿಕ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೆಯ ರಾಶಿ ಮೇಷರಾಶಿ. ಈ ತಿಂಗಳು ಮೇಷರಾಶಿಯವರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಶುಕ್ರ ಜಾತಕದ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಸಂಬಂಧಿಕರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗುತ್ತದೆ. ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಪ್ರಬಲಗೊಳ್ಳುವುದು. ಈ ರಾಶಿಯು ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಬಯಸಿದ ಪ್ರಸ್ತಾಪಗಳು ಬರಬಹುದು. ಇನ್ನು ನವವಿವಾಹಿತರಿಗೆ ಮಕ್ಕಳಾಗುವ ಸುದ್ದಿ ಸಂತೋಷ ತರಲಿದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ದೀರ್ಘಕಾಲ ಪ್ರವಾಸ ಕೈಗೊಳ್ಳಬಹುದು. ಒಟ್ಟಾರೆ ಈ ತಿಂಗಳು ಪ್ರೇಮ ಜೀವನಕ್ಕೆ ತುಂಬ ಅನುಕೂಲಕರವಾದ ತಿಂಗಳಾಗಿದೆ. ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸವಾಲಿನ ಮಾಸವಾಗಿರುತ್ತದೆ. ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಾಗಬಹುದು. ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ಹಾಸ್ಯಗಳನ್ನು ತಪ್ಪಿಸಿ. ವ್ಯಾಪಾರ ವ್ಯವಹಾರ ಮಾಡುವವರ ನಡುವಿನ ಸಂಬಂಧ ಬಲವಾಗಿರುತ್ತದೆ. ಇದರಿಂದ ಬಯಸಿದಕ್ಕಿಂತ ಹೆಚ್ಚು ಲಾಭ ನೀವು ಪಡೆಯುವಿರಿ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತವೆ. ಇದು ದೊಡ್ಡದಾಗುವ ಮುನ್ನ ಬಗೆಹರಿಸಿಕೊಳ್ಳುವುದು ಉತ್ತಮ. ವಿವಾಹ ನಿರೀಕ್ಷೆಯಲ್ಲಿರುವವರು ಕೆಲ ಸಮಯ ಕಾಯಬೇಕು. ಮೂರನೆಯ ರಾಶಿ ಮಿಥುನ ರಾಶಿ. ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಹೊಸದನ್ನು ತರಲಿದೆ. ಹೊಸ ಜೀವನವನ್ನು ಶುರು ಮಾಡಲು ನೀವು ಸಜ್ಜಾಗುವಿರಿ. ಈ ತಿಂಗಳು ಮದುವೆಯಾಗುವ ನಿರೀಕ್ಷೆಯಲ್ಲಿರುವವರು ತಾಳ್ಮೆ ಮತ್ತು ಸರಿಯಾದ ಸಂಗಾತಿ ಸಿಗುವವರೆಗೂ ಕಾಯುವುದು ಅಗತ್ಯ. ನೀವು ಪ್ರಸ್ತುತ ಒಂಟಿಯಾಗಿದ್ದರೆ ಪ್ರೀತಿ ಹುಟ್ಟಬಹುದು. ಡಿಸೆಂಬರ್ ತಿಂಗಳು ನಿಮಗೆ ವಿಶೇಷ ವ್ಯಕ್ತಿಯ ಪರಿಚಯ ಮಾಡಿಸಲಿದೆ. ಇನ್ನು ದಂಪತಿಗಳ ನಡುವೆ ಪ್ರೀತಿ ಅನ್ಯೋನ್ಯತೆ ಈ ತಿಂಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನವವಿವಾಹಿತರಿಗೆ ಶುಭ ಸುದ್ದಿಯೊಂದು ಕಾದಿದೆ. ಶುಕ್ರನ ಅನುಗ್ರಹದಿಂದ ಕುಟುಂಬದ ಕಾಳಜಿ ವಿಶ್ವಾಸ ಅತಿಯಾಗಲಿದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಡಿಸೆಂಬರ್ ತಿಂಗಳು ಕುಟುಂಬ ಹಾಗೂ ಸಂಗಾತಿಯೊಂದಿಗೆ ಸಮಯ ಕೇಳಲು ಅವಕಾಶವನ್ನು ನೀಡಲಿದೆ. ಈ ಮಾಸದಲ್ಲಿ ಕುಟುಂಬದ ಪ್ರತಿಯೊಬ್ಬರಿಗಾಗಿ ನೀವು ತ್ಯಾಗ ಮಾಡಬೇಕು. ವಿದೇಶಕ್ಕೆ ಹೋಗುವ ಅಥವಾ ಕೆಲಸದ ಕಾರಣ ಹೊರಗಡೆ ಹೋಗಬೇಕಾದ ಸಂದರ್ಭಗಳು ಎದುರಾಗಬಹುದು. ಇದರಿಂದ ಮನಸ್ಸು ಬೇಸರಗೊಳ್ಳುವ ಸಾಧ್ಯತೆ ಇದೆ. ಈ ತಿಂಗಳು ಕುಟುಂಬ ಹಾಗೂ ಮಕ್ಕಳಿಂದ ದೀರ್ಘಕಾಲದ ಹೂಡಿಕೆಯನ್ನು ನೀವು ಯೋಜಿಸುವಿರಿ. ಇಂದು ನಿಮಗೆ ಆತ್ಮವಿಶ್ವಾಸ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ದಾಂಪತ್ಯ ಹಾಗೂ ಜೀವನ ಏರಿಳಿತಗಳಿಂದ ಕೂಡಿರುತ್ತದೆ. ಪ್ರೇಮಿಗಳು ಮೂರನೇ ವ್ಯಕ್ತಿಯಿಂದ ಮೋಸ ಹೋಗಬಹುದು, ಜಾಗ್ರತೆ. ಮುಂದಿನ ರಾಶಿ ಸಿಂಹ ರಾಶಿ. ಡಿಸೆಂಬರ್ ತಿಂಗಳು ಸಿಂಹ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಆಳವಾಗುವುದು. ಹಿಂದೆ ಇದ್ದ ಮನಸ್ತಾಪಗಳು ದೂರವಾಗಿ ದೀರ್ಘಕಾಲದ ಪ್ರಯಾಣವನ್ನು ನೀವು ಮಾಡುವಿರಿ. ಇದು ನಿಮ್ಮ ನಡುವಿನ ಪ್ರೀತಿಯನ್ನು ಬಲಗೊಳಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಕಳೆಯುವ ಸಮಯವು ದೀರ್ಘಕಾಲದವರೆಗೆ ಉಳಿಯುವುದು. ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಸಮತೋಲನಗೊಳಿಸಿ ಏಕಾಂಗಿಯಾಗಿರುವವರಿಗೆ ಈ ತಿಂಗಳು ಪ್ರೀತಿ ಹುಟ್ಟುವ ಸಾಧ್ಯತೆ ಇದೆ. ವಿಶೇಷವಾಗಿ ಕೆಲಸ ಮಾಡುವ ಕಚೇರಿಯಲ್ಲಿ ಪ್ರೀತಿ ಚಿಗುರೊಡೆಯಬಹುದು. ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಬುದ್ಧಿವಂತ ಹಾಗೂ ಶ್ರೀಮಂತ ಸಂಗಾತಿ ಸಿಗುವ ಲಕ್ಷಣ ಇವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಕೌಟುಂಬಿಕ ಜೀವನವು ನೆಮ್ಮದಿಯಿಂದ ಕೂಡಿರುತ್ತದೆ. ಡಿಸೆಂಬರ್ ತಿಂಗಳು ನೀವು ಅಂದುಕೊಂಡಿರುವ ಕನಸು ನನಸಾಗಲಿದೆ. ಹೊಸ ಮನೆ, ಆಸ್ತಿ, ವಾಹನ ಹಾಗೂ ಚಿನ್ನಾಭರಣ ಖರೀದಿ ಮಾಡಲು ಯೋಚಿಸಬಹುದು. ಇದಕ್ಕೆ ಸಮಯ ಅನುಕೂಲಕರವಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಆರೋಗ್ಯ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನ ನಿಮ್ಮದಾಗುವುದು. ದೀರ್ಘಕಾಲದಿಂದ ಸಂಬಂಧದಲ್ಲಿ ಬಿದ್ದರೆ ನೀವು ಈ ತಿಂಗಳ ಮದುವೆಯಾಗಲು ನಿರ್ಧರಿಸಬಹುದು. ಪ್ರೇಮಿಗಳು ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಇದು ಅನುಕೂಲಕರ ಸಮಯ ಹಾಗೂ ಹಿಂದೆ ನೀವು ಪಟ್ಟ ಶ್ರಮ ದುಪ್ಪಟ್ಟು ಲಾಭ ಬರುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ತಿಂಗಳು ಖರ್ಚನ್ನು ಹೆಚ್ಚಿಸಬಹುದು. ಕುಟುಂಬದಲ್ಲಿ ನಡೆಯುವ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ದಂಪತಿಗಳು ದೀರ್ಘಕಾಲದ ಪ್ರವಾಸಕ್ಕೆ ತೆರಳಬಹುದು. ಒಂಟಿಯಾಗಿರುವ ನಿಮ್ಮ ಗುಣಗಳಿಗೆ ಹೊಂದಿಕೆಯಾಗುವ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿದೆ. ಬಯಸಿದ ಅಂದುಕೊಂಡ ಸಂಗಾತಿಯನ್ನು ನೀವು ಭೇಟಿ ಮಾಡಬಹುದು. ನವವಿವಾಹಿತರಿಗೆ ಮಕ್ಕಳಾಗುವ ಸಮಯ ಇನ್ನೂ ದೂರವಿದೆ. ಮದುವೆಯಾಗಲು ಇಚ್ಛಿಸುವ ತುಲಾರಾಶಿಯವರು ಆತುರ ಪಡುವುದು ಉತ್ತಮವಲ್ಲ. ಆದುದರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ದಂಪತಿಗಳು ನಡುವೆ ಪ್ರೀತಿ ಪ್ರಬಲಗೊಳ್ಳುವುದು. ಶುಕ್ರ ನಿಮ್ಮ ಜಾತಕದ ಲಗ್ನ ಸ್ಥಾನದಲ್ಲಿ ಇರುವುದರಿಂದ ತಿಂಗಳ ಮೊದಲಾರ್ಧ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ. ತಿಂಗಳ ಕೊನೆಯ ಕೆಲ ಕಾಲ ಮನಸ್ತಾಪಗಳು ಎದುರಾಗಬಹುದು.
ಮಾತಿನ ಮೂಲಕ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಈ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ನಿಕಟತೆ ಹೆಚ್ಚಾಗುವುದು. ಒಟ್ಟಿಗೆ ಪ್ರಯಾಣಿಸಲು ಅವಕಾಶ ಸಿಗುವುದರಿಂದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಿರಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಈ ತಿಂಗಳು ಕೆಲ ಸಮಸ್ಯೆಗಳನ್ನು ಎದುರಿಸಬಹುದು. ಕುಟುಂಬದಲ್ಲಿ ವಾದಗಳಾಗುವ ಸಾಧ್ಯತೆ ಇದೆ, ಆದರೆ ಇದು ಹೆಚ್ಚು ಸಮಯದಲ್ಲಿ ಉಳಿಯುವುದಿಲ್ಲ. ತಿಂಗಳ ಮಧ್ಯಮಾರ್ಧದಲ್ಲಿ ಸಂತೋಷದ ಜೀವನ ನಿಮ್ಮದಾಗಲಿದೆ. ಪ್ರೇಮ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ನೀವು ವಿವಾಹಿತರಾಗಿದ್ದರೆ ಈ ತಿಂಗಳು ಪ್ರಯಾಣ ಮತ್ತು ಆಶ್ಚರ್ಯಗಳನ್ನು ತರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಏಕಾಂಗಿಯಾಗಿ ನಿಮ್ಮ ಸಮಯವನ್ನು ಕಳೆಯಬಹುದು. ಇದು ನಿಮ್ಮ ಪ್ರೇಮ ಜೀವನವನ್ನು ಬಲಗೊಳಿಸುತ್ತದೆ. ಆರ್ಥಿಕ ಜೀವನವನ್ನು ಸುಧಾರಿಸುವುದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಗಳು ದೂರವಾಗುತ್ತವೆ. ಕುಟುಂಬ ಸದಸ್ಯರೊಬ್ಬರ ಮದುವೆ ತಯಾರಿಯಿಂದಾಗಿ ಮನೆಯೆಲ್ಲ ಸಂತೋಷ ವಾತಾವರಣ ಇರಲಿದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಮನೆ, ವಾಹನ, ಚಿನ್ನಾಭರಣ ಹೀಗೆ ಐಷಾರಾಮಿ ಜೀವನಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದರೂ ಮನೆಯಲ್ಲಿ ಸಂತೋಷ, ನೆಮ್ಮದಿ, ಯಾವುದೇ ಕೊರತೆ ಇರುವುದಿಲ್ಲ. ಕುಟುಂಬ ಸದಸ್ಯರೆಲ್ಲ ಒಗ್ಗೂಡಿ ಸಂತೋಷವಾಗಿರುವ ಸಮಯ ಇದು. ಅನಗತ್ಯ ಜಗಳ ನಿಮ್ಮ ಸಂಬಂಧಕ್ಕೆ ಹಾನಿಕರ ಎಂಬುದನ್ನು ನೆನಪಿನಲ್ಲಿಡುವುದು ಮುಖ್ಯ. ಸಂಭಾಷಣೆಯ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿ. ಈ ತಿಂಗಳು ಒಂಟಿಯರಿಗೆ ಪ್ರೀತಿ ಹುಟ್ಟಬಹುದು, ಆದರೆ ಆತುರದ ನಿರ್ಧಾರ ದೀರ್ಘಕಾಲದ ನಷ್ಟವನ್ನು ಅನುಭವಿಸುವಂತೆ ಮಾಡಬಹುದು. ಜಾಗ್ರತೆ. ಮುಂದಿನ ರಾಶಿ ಕುಂಭರಾಶಿ. ಡಿಸೆಂಬರ್ನಲ್ಲಿ ಕುಂಭರಾಶಿಯವರ ಕುಟುಂಬ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಹಿಂದೆ ಇದ್ದ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬಂದರೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ಡಿಸೆಂಬರ್ ನಿಮ್ಮ ಖುಷಿಯನ್ನು ಹೆಚ್ಚಿಸಲಿದೆ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯು ಭವಿಷ್ಯದಲ್ಲಿ ನಿಮ್ಮ ಪ್ರಯಾಣ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ. ಡಿಸೆಂಬರ್ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶಗಳನ್ನು ನೀಡುತ್ತದೆ. ಪ್ರೇಮಿಗಳು ಅಂದುಕೊಂಡಂತೆ ಜೀವನವನ್ನು ನಡೆಸುವುದು. ಒಟ್ಟಾರೆ ಈ ತಿಂಗಳು ಕುಂಭರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರುತ್ತದೆ. ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳು ದಾಂಪತ್ಯ ಸಂತೋಷವನ್ನು ತರಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುವುದು. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವಿರಿ. ಏಕಾಂಗಿಯಾಗಿರುವವರು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ನವವಿವಾಹಿತರು ದೀರ್ಘಕಾಲದ ಪ್ರಯಾಣವನ್ನು ಮಾಡಬಹುದು. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ನಿಮ್ಮ ಶ್ರಮಕ್ಕೆ ಹೆಚ್ಚು ಲಾಭ ಸಿಗುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ವಿದೇಶದಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ. ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು ಯೋಗವಿದೆ. ಪ್ರೇಮ ಸಂಬಂಧಗಳಲ್ಲಿ ಇರುವವರಿಗೆ ಈ ತಿಂಗಳು ಪ್ರಯೋಜನಕಾರಿಯಾಗಿದೆ.